ಜೇನೇನಿ ಬೈ ಬೈ ಟಾಟಾ. ಜೋರಾಗಿ ಟಾಟಾ ಮಾಡು. ಓಯ್ ಜೋರಾಗಿ ಅಂದ್ರೆ ಹಂಗೆ ಮಾಡೋದು. ಮುತ್ಕೊಡು. ಮುತ್ತು ಮಾತ್ರ ಕೊಡ್ತಾ ಇಲ್ವಲ್ಲ ಇವತ್ತು ಯಾಕೋ. ಬೇಡ ಬಿಡಲೇ, ಸಾಯಂಕಾಲ ಚಾಕ್ಲೇಟ್ ತಗೊಂಡ್ರೆ ಕೊಡ್ತೀಯ ನೀನೆ. ಇವತ್ತು ಒಂದು ಟವಲ್ ಹಾಕೊಂಡು ಆ ಗಾಡಿನೂ ಎತ್ತದೆ, ನಮ್ಮ CBR ಎತ್ತದೆ. ನಾವು ಲೋಕಲ್ ಗಾಡಿಲಿ ಹೋಗ್ತಾ ಇದೀವಿ, ದ ಲಾರ್ಡ್ ಸ್ಪ್ಲೆಂಡರ್ ಅಲ್ಲಿ. ಯಾಕೆ ಅಂತಂದ್ರೆ ನಾವು ಹೋಗ್ತಾ ಇರೋ ಜಾಗ ಲೋಕಲ್, ಅದಕ್ಕೆ ಗಾಡಿನೂ ಲೋಕಲ್. 90 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಒಂದು ವಾರ ಓಡಾಡ್ಬಿಡೋದು ಇದ್ರಲ್ಲಿ ಆರಾಮಾಗಿ. ಇವತ್ತು ನಾವು ಸ್ವಿಮ್ಮಿಂಗ್ ಆಡಕ್ಕೆ ಹೋಗ್ತಾ ಇದೀವಿ. ಆದರೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು ಬಾವಿಗೆ. ಯಾಕೆಂದ್ರೆ ನಾವು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ ಕಲಿಯುವಂತ ಅಫಿಷಿಯಲ್ಸ್ ಅಲ್ಲ ನಾವು ಲೋಕಲ್. ನಾನು ಅದಕ್ಕೆ ನಾವು ಬಾವಿಲಿ ಈಜಾಡಕ್ ಹೋಗ್ತಾ ಇದೀವಿ. ಆಗ್ಲೇ ಕಂಟಿನ್ಯೂಸ್ ಆಗಿ ಒಂದು ತಿಂಗಳಿಂದ ಹೋಯ್ತಾ ಇದೀವಲ್ವಾ ನಾವು ಈಜಾಡಕ್ಕೆ. ಈ ಬಿಸಿಲು ತಡಿಯಕ್ಕಾಗದೆ ಎಲ್ಲಿ ಮೇಲು ಅಂಕಲ್ ಕಂಟಿನ್ಯೂಸ್ ಬಿಸಿಲು ತಡಿಯಕ್ಕಾಗದೆ ನಾವು ಅದೇ ತರ ಕಂಟಿನ್ಯೂಸ್ ಆಗಿ ಬಾವಿಗೆ ಈಜಾಡಕ್ ಹೋಗ್ತಾ ಇದೀವಿ ಒಂದು ತಿಂಗಳಿಂದ ಹೇಳ್ಬೇಕು ಅಂದ್ರೆ. ಆದ್ರೆ ವ್ಲಾಗ್ ಮಾಡಿರಲಿಲ್ಲ ಯಾವತ್ತು. ಇವತ್ತು ಒಂದು ಐಡಿಯಾ ಬಂತು, ವ್ಲಾಗ್ ಮಾಡೋಣ ಬಾವಿಗೆ ಈಜಾಡಕ್ ಹೋಗೋಣ ಅಂತ. ನಾವಿರೋದು ಬಿದ್ನಿಗೆರೆಯಲ್ಲಿ, ನಾನಿರೋದು, ಇವನಿರೋದು ಕುಣಿಗಲಲ್ಲಿ. ಇವನ್ ಕುಣಿಗಲ್ಲಿಂದ ನಮ್ ಬಿದ್ನಿಗೆರೆಗೆ ಬಂದು, ನಾವು ಬಿದ್ನಿಗೆರೆಯಿಂದ ನಾವಿಬ್ರು ಎ ಬಿ ಚಾಯ್ತಕ್ ಹೋಗಿ, ಎ ಬಿ ಚಾಯ್ತವ್ ನಮ್ ಇನ್ನ 2-3 ಜನ ಫ್ರೆಂಡ್ಸ್ ಅವ್ರೆ, ಅವ್ರನ್ನ ಹಾಕೊಂಡು ನಾವು ಬಗಿನ್ಗೆರೆಗೆ ಹೋಗ್ತಾ ಇದೀವಿ. ಬಗಿನ್ಗೆರೆ ಅಂದ್ರೆ ತಗೊಳಪ್ಪ, ಯಾವ್ದೋ ಒಂದು ರೈಡಿಂಗ್ ಗ್ರೂಪ್ ಅನ್ಸುತ್ತೆ. ಫುಲ್ ಒಂದು 8 ಗಾಡಿ ಹೋದೋ, 7-8 ಗಾಡಿ ವಾಪಸ್ ಮನೆಗೆ ಸಾಕ್ತಾ ಇದಾರೆ ಅವರು. ಇವರೊಬ್ರು ಮಿಸ್ ಆಗ್ಬಿಟ್ಟಿರೋ ಅನ್ಸುತ್ತೆ. ನಾವು ಈ ಜಾನ್ಸನ್ ಫ್ಯಾಕ್ಟ್ರೀಸ್ ಬಿಟ್ಟು ಮುಂದೆ ಒಂಚೂರು ಮುಂದೆ ಹೋದ್ರೆ ಬಗಿನ್ಗೆರೆ ಸಿಗುತ್ತೆ. ಬಗಿನ್ಗೆರೆಯಲ್ಲಿ ನಮ್ಮ ಒಬ್ಬ ಫ್ರೆಂಡ್ ಇದ್ದಾನೆ, PUC ಫ್ರೆಂಡು. ಅವ್ರ ಊರಲ್ಲಿ ಇರೋ ಬಾವಿಗೆ ಈಜಾಡಕ್ ಹೋಗ್ತಾ ಇರೋದು ನಾವು. ಬಾವಿ ಒಂಚೂರು ಚಿಕ್ಕದೇ, ಆದ್ರೆ ಸಕ್ಕದಾಗೈತೆ ಬಾವಿ. ಯಾವಾಗ್ಲೂ ಹೋಗಿ 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 ಸಖತ್ತು ರೂಢಿ ಆಗ್ಬಿಟ್ಟಿದೀವಿ ನಾವು. ಒಂಚೂರು ಬಿಸಿಲು ಹೊಡಿತಾ ಇತ್ತು ಅಂತಂದ್ರೆ, ಒಂಚೂರು ಸೆಕೆ ಆಗ್ಬಿಡ್ತು ಅಂದ್ರೆ ಹೋಗ್ಬಿಡ್ಬೇಕು ಈಜಾಡಕ್ಕೆ. ಅಲ್ಲಿ ಹೋಗ್ಬಿಟ್ಟು ಬಂದು ಇವ್ ಅಂಕಲ್ ಈ ತರ ಕರಿಯೋದ್ ಬಿಡಲ್ಲ ಗುರು. ಇವ್ರು ಯಾರೋ ಪಾಪು ಕುಣ್ಸ್ಕೊಂಡೈತವ್ರ ಮುಂದಗಡೆ. ನಾವು ಇವಾಗ ಸ್ಪ್ಲೆಂಡರ್ ಪ್ಲೇಸ್ ಅಲ್ಲಿ ಅವ್ರ ಜೊತೆ ಜಾಯಿನ್ ಆಗ್ಬಿಡ್ಬೇಕು ಗ್ರೂಪ್ಗೆ. ನಾವು CBR ಮತ್ತೆ MT-15 ಎರಡು ಗಾಡಿ ಬಿಟ್ಟು ಇದ್ಯಾಕೆ ತಾಣೈತಾ ಇರೋದು ಅಂದ್ರೆ, ಅಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಇದೆ, ಸ್ವಲ್ಪ ವಾಟರ್ ಕ್ರಾಸಿಂಗ್ ಎಲ್ಲ ಇದೆ. ಅದಕ್ಕೆ ನಮ್ಮ ಲಾರ್ಡ್ ಸ್ಪ್ಲೆಂಡರ್ ಎಕ್ಸಾಕ್ಟ್ ಕಾಂಪಿಟೇಷನ್ ಟು BMW GSA ಇದು. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಆಫ್ ರೋಡಿಂಗ್ ಅಲ್ಲಿ ಅದಕ್ಕೋಸ್ಕರ ಇದನ್ನ ತಾಂಡೋಗ್ತಾ ಇದೀವಿ. ಆಫ್ ರೋಡಿಂಗ್ ಅಂದಿದ ತಕ್ಷಣ ಬೊಲೆರೋದಲ್ಲಿ ಆಫ್ ರೋಡಿಂಗ್ ಮಾಡ್ತಾವ್ರೆ. ಎ ಬಿ ಚಾಯ್ತವು ಇರ್ತಾರೆ ಅಂತ ಹೇಳಿದ್ರು ನಮ್ಮ ಫ್ರೆಂಡ್ಸ್, ಆದ್ರೆ ಡೈರೆಕ್ಟ್ ಹೋಗ್ಬಿಟ್ಟಿದಾರಂತೆ. ಇವಾಗ ನಾವು ಇಲ್ಲಿಗೆ ಬಾವಿ ತಕ್ಕೇನೆ ಡೈರೆಕ್ಟ್ ಹೋಗ್ಬಿಡೋದು. ಡೈರೆಕ್ಟ್ ಬಾವಿ ಒಳಿಕೆ ಬೈಕ್ ಇಳಿಸ್ಬಿಡೋದು. ಆಯ್ತು, ಆಮೇಲೆ ಇನ್ನೊಂಚೂರು ಹಿಂಗ್ ಕೆಳಗಡೆ ಮಾಡ್ಕೊಂಡ್ಬಿಟ್ಟಿರೋ ರೋಡ್ ಗುಡ್ಸ್ಕೊಂಡು ಹೋಗ್ಬೋದಾಯ್ತಪ್ಪ ಅಂಕಲ್. ಹೆಂಗೆ ಹಿಂಡಿದ್ರು 70 ಮೇಲೆ ಹೋಗಲ್ಲ, ಇಬ್ರು ಕೂತಿದ್ರು ಇದು. ಆದ್ರೆ ಇದ್ರ ಆಫ್ ರೋಡಿಂಗ್ ಪವರ್ಸ್ ನ ತೋರ್ಸ್ಬೇಕಿದ್ರು. ಇದು ಆಫ್ ರೋಡಿಂಗ್ ಇರೋ ಈ ಗಾಡಿಗಿರೋ ಕೆಪಾಸಿಟಿನ ನಡುಕ್ತೈತೆ. ಸ್ಪೀಡೋಮೀಟರ್ದು ಕಡ್ಡಿ ಸ್ಪೀಡೋಮೀಟರ್ ನಡುಕ್ಸೋ ಅಷ್ಟು ಸ್ಪೀಡ್ ಹೋಗುತ್ತೆ ಈ ಗಾಡಿ. ಕಣ್ಣಿಗೆ ಧೂಳು ಹೊಡಿತೈತೆ. ಬಾವಿ ತಕ್ಕೆ ಹೋಗ್ಬಿಟ್ಟಿರ್ತಾರಂತ ಡೈರೆಕ್ಟ್ ಅವರು. ಏನೋ ಮೊಲ ಹಿಡಿಯೋ ಪ್ರೋಗ್ರಾಮ್ ಹಾಕೋರೆ ಅನ್ಸುತ್ತೆ ಇದು. ಕುರಿನ ಮಂದೆ ಕುರಿ ಅವರು. ನೋಡ ಹೆಂಗೋಯ್ತದೆ ಕೈ ಬಿಟ್ರೆ. ಇದರಲ್ಲಿ ಕಾರ್ನರಿಂಗ್ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಒಂದು ಲೀನಿಂಗ್ ಆಂಗಲ್ ಹೆಂಗೆಲ್ಲ ತಗೋತಾ ಇದೆ ನೋಡ್ದ. ಆ ಕರ್ವಲ್ಲಿ ಎಷ್ಟು ಚೆನ್ನಾಗಿ ಬರ್ಬೋದು. ಬಗಿನ್ಗೆರೆಗೆ ಬಂದು ಲೆಫ್ಟ್ ಹೋಗ್ಬೇಕಿಲ್ಲಿ. ನೋಡ್ರಿ, ಹಳ್ಳಿಲಿ ಸ್ಪ್ಲೆಂಡ್ರೇ ಕಾಣಿಸೋದು. ನಮ್ಮ ಹತ್ರ ಬೇರೆ ಗಾಡಿ ಇಲ್ಲ ಅಂತ ಅಲ್ಲ, ಬೇರೆ ಗಾಡಿ ಇದ್ರೂ ಇಂಥ ಜಾಗಕ್ಕೆ ಇಂಥ ಗಾಡಿನೂ ತಾಂಬರ್ಬೇಕು. ಅಣ್ಣ ಚರಂಡಿ ಒಳಿಕೆ ಬಿಡ್ತಿದ್ದೆ ನಾನು ಇವಾಗ. ಬಾರಪ್ಪಕ್ಕಂದ ಬನ್ರಿ ಬ್ರದರ್, ಯಾಕೆ ನೀನ್ ಹಿಂಗೆಲ್ಲ ಬಂದ್ರೆ? ಚರಂಡಿ ಹೊಸ್ದಾಗ್ ಮಾಡ್ತವ್ರೆ, ಹೊಸ ಚರಂಡಿ ಒಳಿಕ್ ಹೋಗ್ಬಿಡ್ತಿದ್ವಲ್ಲ ಇವಾಗ ನಾವು. ಇದ್ರಲ್ಲಿರೋ ಆರನ್ ಕೇಳಿಲ್ಲ ಕಣ ಯಾರು. ಇದ್ರಲ್ಲಿರೋ ಆರನ್ ಕೇಳಿಸ್ಕೊಳ್ಳಿ. ಹೆಂಗೈತೆ ಆರನ್ನು? ಆಫ್ ರೋಡಿಂಗ್ ಇಲ್ಲೇನೆ ಆಗ್ಲಿ. ಇವೆಲ್ಲ ಆಫ್ ರೋಡಿಂಗ್ ಅಷ್ಟೊಂದೇನಿಲ್ಲ. ಯಾರನ್ ಕೇಳೇ ಗಾಬರಿ ಆಗ್ಬಿಡ್ತಾರೆ ಕಣೆ ಯಾರಾದ್ರೂ ಸರಿ. ಇದರಲ್ಲಿ ಇಲ್ಲೊಂದು ಹಳ್ಳಿ ಮರದ ಹಳ್ಳಿ ಕಟ್ಟೆ ಸಿಗುತ್ತೆ. ಇಲ್ಲಿ ಯಜಮಾನ್ರು ಎಲ್ಲರೂ, ಗೌಡ್ರು ಎಲ್ಲರೂ ಇಲ್ಲಿ ಈ ತರ ಒಂದು ವಿಶ್ರಾಂತಿ ತಗೋತಿರ್ತಾರೆ. ಇಲ್ಲಿಂದ ಬಲಕ್ಕೆ ಹೋಗ್ಬೇಕು ನಾವು. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿಂದ ಬಂದ್ರೆ ಹಿಂಗ್ ಬಂದು ಹಿಂಗ್ ಹೋಗಿ ಇವನ್ ಶಿಷ್ಯ ಸಿಗ್ಬೇಕಾಗಿತ್ ಕಣ. ಇವನು ನೆನ್ನೆಯಿಂದ ಕಾಯ್ತಿದ್ದೆ. ಶಿಷ್ಯ ಯಾರು ಗೊತ್ತಾಯ್ತೇನೋ? ಯಾರು ಗೊತ್ತಾಯ್ತಾ? ಯಾಕಲ್ಲ ಮಾತಾಡ್ಲಾ? ಒಳ್ಳೆ ಮೂಗ ಬಂದಂಗೆ ಬತ್ತಿಯಲ್ಲ, ಮಾತಾಡು ಅಂದ್ರೆ. ಹೆಂಗ್ ಕಾಣಿಸ್ತೈತೆ ಅದು? ಹೆಂಗ್ ಕಾಣಿಸ್ತೈತೆ? ಕ್ಯಾಮ್ರಾ ತರ ಕಾಣಿಸ್ತೈತಾ? ಮತ್ತೆ ಅವತ್ತು ನಾನು ಸೋನ್ ಲಾಕ್ ಮಾಡ್ಕೊಂಡಿದ್ದೋ ಕಣಪ್ಪ ಇವನ್ನ. ಆಫ್ ರೋಡಿಂಗ್ ಸ್ಟಾರ್ಟ್. ಇಲ್ಲೊಂದು
ವಾಟರ್ ಕ್ರಾಸಿಂಗ್ ಇದೆ. ನಾವು ಈ ಲಡಾಖ್ ಟ್ರಿಪ್ ಹೋದಾಗ ಸಿಗೋ ವಾಟರ್ ಕ್ರಾಸಿಂಗ್ ತರ ಎಲ್ಲ ವಾಟರ್ ಕ್ರಾಸಿಂಗ್ ಸಿಗುತ್ತೆ ಇಲ್ಲಿ. ಈ ವಾಟರ್ ಕ್ರಾಸಿಂಗ್ನೆಲ್ಲ ಹೋಗಿ ಪಾರಾಗಿ ಬಾವಿ ತಕ್ಕ ಹೋಗೋಕ್ಕೆ ನಮಗೆ GSAನೇ ಬೇಕಾಗಿಲ್ಲ, ನಮ್ಮ ಈ ಸ್ಪ್ಲೆಂಡರ್ ಸಾಕು. ನೋಡ್ರಿ ಎಷ್ಟು ಚೆನ್ನಾಗಿದೆ ವಾಟರ್ ಕ್ರಾಸಿಂಗ್. ಇವಾಗ ನೋಡ್ರಿ ಏನು ಮಾಡಲ್ಲ, ಶಿಸ್ತಾಗಿ ಫಸ್ಟ್ನೇ ಗೇರ್ಗೆ ಹಾಕತ್ತೀನಿ, ಕಾಲೇ ಕೆಳಕಿಕ್ತಂಗೆ ಹೋಯ್ತೀನಿ ಅಷ್ಟೇ ಗುರು. ಆಫ್ ರೋಡಿಂಗ್ ಈಸ್ ವೆರಿ ಈಸಿ ವೆನ್ ಯು ನೋ ದ ಸ್ಕಿಲ್ಸ್ ಅಷ್ಟೇ. ಅಯ್ಯೋ ಇಷ್ಟೇ ಆಫ್ ರೋಡಿಂಗು. ಸೀಮೆಸ ಇನ್ಶೂರೆನ್ಸ್ ಮಾಡ್ಸೋರು ನೋಡಲ್ಲ ಈ ಕಿವಿಗೆ, ನಿನ್ಗೂ ಹಂಗೆ ಹೊಡ್ಸ್ಕೊ. ನಾನು ನಿನಗೆ ಹೇಳ್ತಾರೆ, ನೀನು ನನಗೆ ಹೇಳ್ತೀಯಲ್ಲ, ಎಂಥ ಫ್ರೆಂಡ್ಗಳು ಇರ್ಬೇಕು ನಾವು. ಅಲ್ಲಿ ನೋಡೋನು ಲೇ ಬಟ್ಟೆ ಬಿಚ್ಕೊಂಡು ಹಿಂಕೊಂಡಿದ್ದು ಹಾಕೊಂಡು 2 ಸೆಕೆಂಡ್ ಮುಂಚೆ ಶರ್ಟ್ ಹಾಕೊಂಡು ನಿಂಕಬಿಟ್ಟು ಆಗ್ಲೇ. ಇದೇ ಬಾವಿ. ನೆನ್ನೆಗಿಂತ ತಾಲೆ ಕಮ್ಮಿ ಆಗೈತಾ ನೀರು ಒಂಚೂರು ಅಷ್ಟೇ ಐತಲ್ವಾ. ಅವತ್ತು ನಾನು ಇವನು ಇಬ್ಬರೇ ಬಂದಿದ್ದ ಕಣೋ, ಅವತ್ತು ಫುಲ್ ಕಮ್ಮಿ ಇತ್ತು. ನಾನು ಇವನು ಸೌಂಡ್ ಬಂದಾಗ ಒಂದೊಂದು ಇದಿದೆ ಕಣಪ್ಪ, ಇದು ಒಂದು ಐಡೆಂಟಿಟಿ, ವೈಟ್ ಅಂಡರ್ವೇರು. ಇವಾಗ ವೈಟ್ ಅಂಡರ್ವೇರ್ ಇಲ್ಲ ಅಂದ್ರೆ, ವೈಟ್ ಅಂಡರ್ವೇರ್ ಇದ್ರೆ ಅಯ್ಯೋ 3 ದಿನದಿಂದ ಅದನ್ನೇ ಹಾಕೊಂಬತ್ತಿದ್ದ, ಇವಾಗ ಚೇಂಜ್ ಮಾಡ್ಬಿಟ್ಟು ಅನ್ಕೊಳಲ್ಲ. ನಡಿ. ಅದು ನಡೀರಿ. 45,000 ಉಣ್ಸ್ಬಿಡು ಅಂತ ಇದೆಯಾ ಒಂದೇ ಸರಿ ಅಷ್ಟೇ. ಒಂದ್ಸಲಿ ತೋರಿಸ್ಬಿಡು ಆಯ್ತು ಯಾವ ಅಂಡರ್ವೇರ್ ಅಂತ. ಆಯ್ತು ಬೀಳು. ನೀನ್ ಹೆಂಗ್ ಬೀಳ್ತೀಯಾ? ಬೀಳಂಗಾರೆ ಬೀಳು. ಈ ವಿಡಿಯೋದಲ್ಲಿ ಹೆಂಗ್ ಕಾಣಿಸ್ತೈತೆ ಗೊತ್ತೇನೋ, ಬಿಸಿಲು ಸಕ್ಕದಾಗಿ ಬೀಳ್ತೈತೆ ನೀರಿಗೆ. ಬೀಳು. ಐಸ್ ಅಂತೆ. ಶಾಂಪೂ ಬಾಯ್ ಹಾಕ ಉಜ್ಜೋ, ನೊರೆ ಬರೋವರೆಗೂ ಉಜ್ಬೇಕು ಇವಾಗ. ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋ ಮಜಾ, ಬಾವಿಲಿ ಆಡೋ ಮಜಾ ಸ್ವಿಮ್ಮಿಂಗ್ ಪೂಲಲ್ಲಿ ಸಿಗಲ್ಲ. ನೀನು ಹೇರ್ ಸ್ಟೈಲ್ ಏನಾದ್ರು ಒಂಚೂರು ಚೆನ್ನಾಗಿ ಮಾಡ್ಕೋಬೇಕು ಕಣೋ. ಹೋಗುವಾಗ ಅಲ್ಲಿಂದಾನೆ ಬೀಳ್ರಿ ಎಲ್ಲರೂ ಹೋಗಿ. ನಮಗೆ ಕಳ್ಸಿರಾ? ಅಲ್ಲಿ ಹಾಕ್ತೀನಿ ವಿಡಿಯೋ ಯೂಟ್ಯೂಬಲ್ಲಿ ನೋಡಿ ಬರ್ತೀನಿ. ಇವನ್ ಬಿದ್ನ ಇಲ್ವ ಅಂತಾನೆ ಗೊತ್ತಾಗಲ್ಲ ಕಣಲ್ಲ. ಎಲ್ಲ ಬೀಳೋದು. ತಡಿ ಇವನೊಬ್ಬ ಬೀಳ್ಬಿಡ್ಲಿ. ಬೀಳೋ. ಹೆಂಗದ್ಯಾನ್? ನೀರು ಏನ್ ಕ್ಲಿಯರ್ ಆಗಿ ಕಾಣ್ತಾ ಇದ್ ಗೊತ್ತೇನೋ, ಸಾಕಾಗೈತೊಳ್ಳೆ. ಬಾರೋ. ಎಲ್ಲಿದ್ರಿ? ಬೆಳ್ಳು ಕಾಣ್ತಿದೆ ಕಣ್ಣ, ಕಾಣ್ತಾನೆ ಇಲ್ಲ ನೀನು. ನೆಕ್ಸ್ಟ್ ನೆಕ್ಸ್ಟ್ ಬಿಡು. ಬೀಳೋ. ಬಾವಿ ಫುಲ್ ಆಗ್ಬಿಟ್ಟೈತೆ. ಇವನು ಎಲ್ಲ ಆಯ್ ಮಾಡಲ್ಲ. ಮಾಡು, ಆಯ್ ಮಾಡಿ ಇನ್ನೊಂದ್ಸರಿ. ಹೇಳು, ಆಯ್ ಹೇಳು. ನಿನ್ನ ಹೆಸರೇನು? ಸರಿ 3 ದಿನದಿಂದ ಬರ್ತಾ ಇದೀವಿ ಕಣ, 3 ದಿನದಿಂದ ನೋಡಿದೀವಿ. ಇವನ್ ಹೆಸರೇ ಗೊತ್ತಿಲ್ಲ. ಇವನು ಹರ್ಷ ಅಂತ, ನಾವು ನಿತಿನ್ ಅಂತ. ಲೇ ಶಿಷ್ಯ, ಲೇ ನೀರ್ ಮೇಲ್ಗಡೆ ತಕ್ಕ. ರೆಡಿ? ಬೀಳೋ.
ಅಯ್ಯೋ ಯಾಕೆ ಹಿಂಗ್ ಬಿದ್ದ ಅಲ್ಲಿ ನೋಡೋ ಸಮುದ್ರದ ಅಲೆಗಳು. ಟವಲ್ ಎತ್ಕೊಳ್ಳೋಣ, ಫೋನು ಕೀ ಎತ್ಕೊಂಡ ಏನು ಬಿಟ್ಟಿಲ್ಲ ತಾನೆ. ಈಜಡ್ದಿದ್ದು ಮುಗೀತು ಬಾಯ್ಸ್. ಇನ್ನೊಂದು ಗ್ರೂಪ್ ಆಫ್ ಬಾಯ್ಸ್ ಬಂದಿದ್ದಾರೆ ಈಜಾಡಕ್ಕೆ. ಕೂದಲ ಎಳೆಯಲ್ಲಿ ಒಂದು ಪ್ರಾಣ ಉಳಿಸ್ಕೊಂಡಿರೋ ನಮ್ಮ ಪ್ರಜ್ವಲ್ರವರಿಗೆ ಇವತ್ತು ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಬಯಸ್ತೀವಿ ನಾವು ಇವತ್ತು. ಇಲ್ಲಿ ಲೇಟಾಗಿದೆಯಾ? ರೆಡಿಯೋ ಬರೋದ್ಯಾನ್ ಬರತ್ತು ಆಯಿತು ಬಾರ ಹೋಲಿ. ಅಪ್ಪಿಲ್ ಕ್ಲೈಂಬಿಂಗ್ ಮಾಡ್ತಾ ಇದೀವಿ ಇವಾಗ. ಹಿಲ್ ಕ್ಲೈಂಬಿಂಗ್ ವೀಲಿ ಹೊಡೆದ್ಬಿಡ್ತದೆ ಕಳದ್ಯಾ ನೀನು ಒಂಚೂರು ಬಿಟ್ರೆ. ನೆಕ್ಸ್ಟ್ ಟೈಮು ಅದು ವೈಟ್ ಅಂಡರ್ವೇರ್ ಹಾಕಂಬ. ಹಾ ಅವಾಗ್ಲಿಂದ ನೀರೊಳಗೆ ಇದ್ದಿದ್ಕೆ ಧ್ಯಾನ್ ತಣ್ಣಗಿತ್ತಲ್ಲ. ಇಲ್ಲಿ ಆಚ ಕಡೆ ಬಂದಿದ ತಕ್ಷಣ ಇಲ್ಲಿ ಬಿಸಿಲು ಹೆಂಗೆ ಚುರ್ರ ಅಂತ ಐತೆ ಅಂದರೆ ಕೈಯೆಲ್ಲ ಸರಿಯಾಗಿ ಬಿಸಿಲು ಹೊಡಿತೈತೆ ಮಾತ್ರ. ಈ ಥರ ಬಿಸಿಲಿಗೆ ಈ ಥರ ಅವಾಗವಾಗ ಬಂದು ಈಜಾಡ್ತಿರ್ಬೇಕು. ನೋಡ ರೋಡ್ ಹೆಂಗೈತೊಳ್ಳೆ, ಮರಗಳು, ಗಿಡಗಳು, ಟಮಾಟೆ ಹಣ್ಣು ಗಿಡ. ಈ ಬೆಂಗಳೂರು ಕಡೆ ಎಲ್ಲ ಟೊಮ್ಯಾಟೊ ಅಂತಾರೆ, ನಾವು ಟಮಾಟೆ ಹಣ್ಣು ಅಂತೀವಿ. ನಿಮ್ಗೆ ಯಾಕೆ ಬೇಕದು? ಸ್ವಿಮ್ಮಿಂಗ್ ಪೂಲಲ್ಲಿ ಯಾರು ಬೇಕಾದ್ರೂ ಈಜಾಡ್ತಾರೆ ಅಲ್ವೇನೋ. ಕೆರೆ ಬಾವಿಲಿ ಬಿದ್ದು ಈಜಾಡಕ್ಕೂ ಮೀಟ್ರ್ ಬೇಕು. ಮೀಟರ್ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದು ಕಲ್ತ್ರೆ ಅವ್ರು ಸ್ವಿಮ್ಮಿಂಗ್ ಪೂಲಲ್ಲೇ ಈಜಾಡಬೇಕು. ಬೇರೆ ಕಡೆ ಈಜಾಡೋಕ್ಕೆ ಭಯ ಬರುತ್ತೆ ಅವ್ರಿಗೆ. ಕೆರೆ ಬಾವಿಲಿ ಈಜಾಡೋದು ಕಲ್ತ್ಬಿಟ್ರೆ ಸ್ಟಾರ್ಟಿಂಗಲ್ಲೇ ನೀನು ಎಲ್ಲಾದರೂ ಬೀಳು, ಅವನಿಗೆ ಭಯನೇ ಇರಲ್ಲ. ಇಲ್ಲೂ ಒಂದು ಕೆರೆ ಐತೆ. ಈ ಕೆರೆ ಇರೋದ್ರಿಂದನೇ ಅದು ಬಾವಿಗಳಲ್ಲೆಲ್ಲ ಒಳ್ಳೆ ನೀರಿರೋದು ಇವಾಗ್ಲೂ. ಅಲ್ಲಿ ನಾವು ಬಾವಿಲಿ ಈಜಾಡುವಾಗ ಒಂದು ಕ್ಲಾಶ್ ಬೇರೆ ಆಗ್ಬಿಡ್ತು. ಏನು ಅಂತಂದರೆ ಒಬ್ರಾದ್ಮೇಲೆ ಒಬ್ರು ಬೀಳೋಣ ಅಂತ ಹೋದ್ವಿ ಡೈವು. ಆ ಟೈಮಲ್ಲಿ ಒಬ್ಬ ಬಿದ್ದ. ಅವ್ನು ಬಿದ್ದು ಸೈಡಿಗೆ ಹೋಗ್ಬೇಕಿತ್ತು. ಅವ್ನು ಬಿದ್ದಿದ್ದ ಜಾಗದಲ್ಲೇ ತಿರ್ಗಾ ಮೇಕೆದ್ಬಿಟ್ಟ. ಅದ್ರ ಮೇಲೆ ಇನ್ನೊಬ್ಬ ಬಿದ್ದ. ಅವಾಗ ಕ್ಲಾಶ್ ಆಗಿ ಸ್ವಲ್ಪ ಏಟಾಯ್ತು. ನೀರಲ್ಲಿ ಏಟಾದ್ರೆ ಗೊತ್ತಾಗಲ್ಲ, ಸಡನ್ ಆಗಿ ಅಲ್ಲಿ ಗೊತ್ತಾಗುತ್ತೆ. ಅದೊಂದು ಸ್ವಲ್ಪ ಏಟಾಗಿರ್ತೈತೆ, ಏನಾಗಲ್ಲ. ಅದು ಒಂದು 2 ದಿನ ಹಂಗೆ ನೋವ್ತಾ ಇರ್ತೈತೆ. ಆಮೇಲೆ ಹಂಗೆ ಹೊಟ್ಟೋಗ್ಬಿಡ್ತದೆ, ಗೊತ್ತಾಗಲ್ಲ, ಹಂಗೆ ಫೇಡ್ ಔಟ್ ಆಗ್ಬಿಡ್ತದೆ. ಅಯ್ಯೋ ಅಲ್ಲಿ ಹೋಗ್ಬೇಕಾಯ್ತು. ಇಲ್ಲೊಂದು ಗ್ಯಾಪ್ ಐದು ಹೋಗೋಣ. ಇವತ್ತು ಭಾನುವಾರ ಬೇರೆ ಕಣಪ್ಪ. ಯಪ್ಪ ಗಾಡಿಗಳು ರೋಡ್ ದಾಟೋದು ಒಂದು ಸಾಹಸ. ಇವಾಗ ರೋಡ್ ದಾಟೋದು ಹಂಗೆ ಬರ್ತಾ ಇರ್ತವೆ ಗಾಡಿಗಳು. ಒಂದು 5 ನಿಮಿಷ ಲೇಟ್ ಆಗ್ಬಿಟ್ರು ಪರವಾಗಿಲ್ಲ, ನಿಧಾನಕ್ಕೆ ರೋಡ್ ದಾಟ್ಬೇಕು ಯಾವತ್ತು ನಾವು. ಹಾಂ ಬಾ, ಇವಾಗ ಓಮಿನಿ ನಿಧಾನ ಬರೋದು. ಇದು ಓಮಿನಿ ಹೋದ್ಮೇಲೆ ಹೋಗೋಣ ಬಾ. ಧ್ಯಾನ್ ಮೊನ್ನೆ ಏನಾಗ್ಬಿಡ್ತು ಗೊತ್ತಾ? ಮೊನ್ನೆ ಇಲ್ಲಿ ಬರ್ತಾ ಇದ್ದೀನಿ, ಇಲ್ಲಿ ಎ ಬಿ ಚೈತಕ್ ಹೋಗೋಣ ಅಂತಾನೆ ಬಲನೆ ಎತ್ಕೊಂಡ್ ಬಂದಿನಿ. ಇಲ್ಲಿ ಬಂದು ಇಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಕಣಲ್ಲ ಡಿವೈಡ್ರಲ್ಲಿ. ಯಪ್ಪ ಬೇಡ ಕತೆ. ನೀನ್ ಗಾಡಿಗಳಾದ್ರೆ ಹೆಂಗೋ ತಿಳ್ಕೊಬೋದು. ಬಲೆನಲ್ಲಿ ಪೆಟ್ರೋಲ್ ಖಾಲಿ ಮಾಡ್ಕೊಂಡು ಈ ಡಿವೈಡರ್ ಹತ್ರ ಯಾರೋ ಇಬ್ರು ಟಾಟಾ ಎಸ್ ಇಲ್ಲಿ ಬಂದ್ರು ಪಾಪ. ಅವ್ರು ಹಣ ಹಿಂಗ್ ತೆಳ್ಳೋಣ ಅಂತಂದೆ ಆ ಕಡೆಗೆ ತಿಳ್ಕೊಟ್ರು. ತಿರ್ಗಾ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡೋಗಿ HP ಹೋಗ್ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ತಗೊಂಬಂದು ಹಾಕೊಂಡು ತಿರ್ಗಾ ತಗೊಂಡೋಗಿದ್ದು. ಚಾಕಣ ಸಿಗುತ್ತೆ ಇಲ್ಲಿ. ಚಾಕಣ ಅಂಗಡಿ ಆದ್ಮೇಲೆ ಈ ಥರ ಲಾರಿಗಳು ಹಾಕೊಂಡಿರ್ತಾರೆ. ಅದ್ರ ಗ್ಯಾಪಲ್ಲೇ ಇರುತ್ತೆ. ಇಲ್ಲಿ AB ಚಾಯ್ ಅಂತ. ನೆಳ್ಳೆ ಇಲ್ವಲ್ಲೋ ನೆಳ್ಳೈತಪ್ಪ. ಯಸ್, ಲೆಟ್ಸ್ ಟೇಕ್ ಎ ಸ್ಮಾಲ್ ಬ್ರೇಕ್. ವಾಪಸ್ ಮನೆಗೆ ಬಂದ್ವಿ. ಇವತ್ತಿನ ದಿನ ನಾವು ಈಜಾಡಿ ಬಂದು ಮುಗಿಸ್ತಾ ಇದ್ದೀವಿ. ದಿಸ್ ಇಸ್ ದ ಟ್ರೂ ಆಫ್ ರೋಡಿಂಗ್ ಬೈಕ್ ಆಫ್ ಅವರ್ ವಿಲೇಜ್, ಹೀರೋ ಹೋಂಡಾ ಸ್ಪ್ಲೆಂಡರ್. ಬಾಯ್. ಓಕೆ ಫ್ರೆಂಡ್, ಬಾಯ್.